ಹಾಯ್ ನಮಸ್ಕಾರ ವೀಕ್ಷಕರೇ, ನಿನ್ನೆ ಮಂಡ್ಯದ ಮದ್ದೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಆ ಘಟನೆಯಲ್ಲಿ ಹಿಂದೂ ಮುಸ್ಲಿಂ ಅವರ ಜಗಳಕ್ಕಿಂತ ದೊಡ್ಡದಾಗಿ ಒಂದು ಹೆಣ್ಣು ಹುಡುಗಿಗೆ ಲಾಠಿ ಏಟಿನ ರುಚಿ ಬಿದ್ದಾಗ ಅವಳು ಬಾಯಿ ಪಡ್ಕೊಂಡಿದ್ದಂಥದ್ದು. ಅದಕ್ಕೂ ಮೊದಲು ಅವಳು ಮಾಡಿದಂತಹ ಅನಾಚಾರ ಏನು, ಅವಳು ಮಾಡ್ತಿದ್ದದ್ದೇನು, ಪೊಲೀಸರು ಯಾಕೆ ಅವಳ ತಿಕ್ಕಕ್ಕೆ ಬಾರಿಸಿದ್ರು ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಾದ್ರೆ ಅವಳ ಮುಖಕ್ಕೆ ತುಪುಕ್ ಅಂತ ಹೇಳಿ ಉಗಿತೀರಾ. ಯಾಕಂತ ಹೇಳಿದ್ರೆ ಇವಳು ಅಷ್ಟು ಸಾಚವಾಗಿ ಎಲ್ಲ ನ್ಯೂಸ್ ಚಾನೆಲ್ಗಳ ಜೊತೆಗೆ ಮಾತಾಡ್ತಿರೋದನ್ನ ನೀವು ನೋಡಿ, ಇವಳು ತುಂಬಾ ಒಳ್ಳೆ ಹುಡುಗಿ, ಇವಳು ಇಂತಹ ಹಿಂದೂ ಹೆಣ್ಣು ಮಕ್ಕಳು ನಮ್ಮ ಕರ್ನಾಟಕಕ್ಕೆ ಬೇಕು ಅಂತ ಹೇಳಿ ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಹಾಗೂ ನಮ್ಮಂತಹ ಮೂರ್ಖರು ಮತ್ತೆ ಯಾರೂ ಇರೋದಿಲ್ಲ. ನಾನು ಹಲವಾರು ನ್ಯೂಸ್ ಚಾನೆಲ್ಗಳನ್ನು ನೋಡಿದೆ, ಅವಳನ್ನ ಹುಡುಕೊಂಡು ಹೋಗಿ ಹಲವಾರು ಜನ ಮಾತಾಡ್ತಿದ್ದೀರಾ. ಅವಳು ಕೂಡ ಬಿಲ್ಡಪ್ ಮೇಲೆ ಬಿಲ್ಡಪ್ಗಳನ್ನು ತಗೊಳ್ತಾನೆ ಇದ್ದಾಳೆ. ಆದ್ರೆ ಇವಳ ಅಸಲಿಯತ್ತು ಏನು ಅಂತ ಹೇಳಿ ನೀವು ಆಲ್ರೆಡಿ ಈಗ ನೋಡಿರ್ತೀರಾ. ಮತ್ತೆ ಇನ್ನೂ ಹಲವಾರು ಅಸಲಿಯತ್ತನ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಹುಡುಗಿ ಏನಿದ್ದಾಳೆ, ಇವಳಿಗೆ ಸಿಕ್ಕಾಪಟ್ಟೆ ಪ್ರಚಾರದ ಹುಚ್ಚು, ಜೊತೆಗೆ ಹಲವಾರು ರೀಲ್ಸ್ ಗಳನ್ನ ಮಾಡ್ತಾಳೆ. ಒಂದು ಹೆಣ್ಣು ಅನ್ನೋದನ್ನು ಮರೆತು ಕೂಡ ಇವಳು ಹಲವಾರು ರೀಲ್ಸ್ ಗಳನ್ನ ಮಾಡಿದ್ದಾಳೆ. ಈ ಹಿಂದೆ ನೀವು ನೋಡಬಹುದು, ಇವಳು ಅಲ್ಲಿ ಮಾತಾಡ್ಕೊಂಡು ಅವಳಿಗೆ ಲಾಠಿ ಏಟು ಬೀಳೋಕ್ಕೂ ಮೊದಲು ಇವಳು ಒಂದು ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ನಿಮಗೂ ಕೂಡ ಗೊತ್ತು. ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ ಹಿಂದೂ ಮುಸ್ಲಿಂ ಅವರ ಹೆಸರನ್ನ ಇಟ್ಕೊಂಡು. ಅದನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಸೊ ಅದಾದ ನಂತರ ಅಲ್ಲಿ ಹಲವಾರು ಪೊಲೀಸರು ಇವರನ್ನ ಚದರಿಸಲಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಪೊಲೀಸರ ಲಾಠಿಯನ್ನ ಕಿತ್ತು ಎಸಿಲಿಕ್ಕೆ ಹೋಗಿರ್ತಾಳೆ. ಆ ಸಮಯದಲ್ಲೂ ಕೂಡ ಇವಳನ್ನ ಅಬ್ಸರ್ವ್ ಮಾಡಿರ್ತಾರೆ ಹಲವಾರು ಪೊಲೀಸರು. ಆ ನಂತರ ಇವರು ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಾಗ ಅಲ್ಲಿದ್ದಂತಹ ಪೊಲೀಸರು ಏನ್ ಹೇಳ್ತಾರೆ, ಲಾಠಿ ಚಾರ್ಜ್ ಅಂತ ಹೇಳ್ತಾರೆ. ಆಗ ಇವಳು ದೊಡ್ಡದಾಗಿ ಓಡಬೇಕಾದ್ರೆ ಒಬ್ರು ಪೊಲೀಸರು ಇವ್ರ ತಿಕ್ಕಕ್ಕೆ ಸರಿಯಾಗಿ ಬಾರಿಸ್ಬಿಡ್ತಾರೆ. ಅಲ್ಲೇ ಲಬೋ ಅಂತ ಬಾಯಿ ಬೇಡ್ಕೊಂಡು ಕುತ್ಕೋತಾಳೆ. ಇದನ್ನ ಎಲ್ಲರೂ ಕೂಡ ಝೂಮ್ ಹಾಕಿ ತೋರಿಸಿ ದೊಡ್ಡ ಬಿಲ್ಡಪ್ ಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾಳೆ. ಆ ನಂತರ ಇವಳಿಗೆ ಹಲವಾರು ಜನ ಇಂಟರ್ವ್ಯೂ ಮಾಡ್ತಾ ಹೇಳ್ತಾರೆ, ಅವನು ಸಸ್ಪೆಂಡ್ ಆಗಬೇಕು ಅಂತ ಹೇಳಿ. ಒಬ್ಬ ಪೊಲೀಸ್ ಅಧಿಕಾರಿಗೆ ಇವನು ನಾನು ಮರ್ಯಾದೆ ಕೊಡೋದಿಲ್ಲ ಅವನಿಗೆ ಅಂತಾನು ಕೂಡ ಡೈರೆಕ್ಟ್ ಆಗಿ ಒಂದು ಮೀಡಿಯಾದ ಮುಂದೆ ಹೇಳ್ಬೇಕಾದ್ರೂ ಅವ್ರು ಯಾವುದೇ ಪ್ರಶ್ನೆಗಳನ್ನ ಮಾಡಲ್ಲ. ಇವಳನ್ನ ಹೀರೋಯಿನ್ ಆಗಿ ತೋರಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ನಿಮ್ಗೆ ಇಲ್ಲಿ ನೋಡ್ತಿರುವಂತಹ ಹಲವಾರು ವಿಡಿಯೋಗಳು, ಫೋಟೋಗಳು ನೋಡಿ, ಇವಳು ಎಂತಹ ಕಚಡ ಅಂತ ಹೇಳಿದ್ರೆ ಹಲವಾರು ಕುಡ್ದಿರುವಂತಹ ರಿಯಲ್ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇವಳು ದೊಡ್ಡ ಕುಡುಕಿ, ಜೊತೆಗೆ ಬಿಯರ್ ಬಾಟ್ಲ್ಗಳನ್ನ ಇಟ್ಕೊಂಡು ರೀಲ್ಸ್ ಗಳನ್ನ ಮಾಡೋದು, ರಿಯಲ್ ಆಗಿ ಕುಡಿಯುವಂಥದ್ದು, ಹಲವಾರು ಕೆಟ್ಟ ಡೈಲಾಗ್ ಗಳಿಗೆ ಡಬ್ ಸ್ಮ್ಯಾಶ್ ಮಾಡುವಂಥದ್ದು, ಹೀಗೆ ಅಪಪ್ರಚಾರಗಳನ್ನ ಮಾಡುವಂಥದ್ದು, ಹಿಂದೂ ಮುಸ್ಲಿಮರ ನಡುವೆ ಜಗಳ ತಂದಿಡುವಂತಹ ಹಲವಾರು ಕೆಲಸಗಳನ್ನ ಮಾಡ್ತಾರೆ. ಇಂಥವರನ್ನ ನಂಬಿಬಿಟ್ಟು ನೀವು ಹಲವಾರು ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಾಗಿರ್ಬೋದು, ಇವರ ಹಿಂದೆ ಮುಂದೆ ತಿಳಿದುಕೊಳ್ಳದೆ ಇವರನ್ನ ಹೀರೋಗಳನ್ನ ಮಾಡೋದಾಗಿರ್ಬೋದು. ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಪೊಲೀಸ್ ಅಧಿಕಾರಿಗೆ ಹೊಡೆದಿರುವಂತವರಿಗೆ ನಿಜಕ್ಕೂ ಕೂಡ ಶಿಕ್ಷೆ ಆಗತ್ತೆ. ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿದ್ರೆ, ತುಂಬಾ ಜನ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಬರ್ತಾರೆ. ಹಿಂದೂ ಮುಸ್ಲಿಂ ಜಗಳ ಅಂದ್ರೆ ಸಾಕು, ಅಲ್ಲಿ ಹಲವಾರು ಜನ ಹೀರೋಗಳಾಗಕ್ಕೆ ಬರ್ತಾರೆ ಹೊರತು ಯಾರೂ ಕೂಡ ಇದಕ್ಕೆ ಸ್ಪಷ್ಟವಾದಂತಹ ಬೇರೆ ಯಾವುದು ಅಂತ ಹೇಳಿ ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇಂಥವರನ್ನ ಬೆಳೆಸಲಿಕ್ಕೆ ಹೋಗಬೇಡಿ. ಇವಳನ್ನು ಕೂಡ ನೀವು ತನಿಖೆಯನ್ನ ಮಾಡಬೇಕಾಗತ್ತೆ. ಇವಳು ಕೂಡ ಅಲ್ಲಿ ಗಲಭೆ ಮುಂದುವರಿಯಕ್ಕೆ ಅಥವಾ ದೊಡ್ಡದಾಗಕ್ಕೆ ಮೂಲ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಲವಾರು ಘೋಷಣೆಗಳನ್ನ ಕೂಗಿದ್ದಾಳೆ. ಹಿಂದೂ ಮುಸ್ಲಿಮರ ನಡುವೆ ಬೆಂಕಿ ಇಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಕುಡಿದು ಅಲ್ಲಿ ಇಲ್ಲಿ ತೇಲಾಡುವಂತಹ ಇಂಥವರ ಮಾತುಗಳನ್ನ ಕೇಳ್ಕೊಂಡು ಹೋದ್ರೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ಬೆಂಕಿಯಿಂದ ಹುರಿಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಜೋಪಾನವಾಗಿರ್ರಿ. ಇಂತಹ ಬೆರ್ಕೆಗಳಿಗೆ, ಇಂತಹ ಒಂದು ತಿರ್ಪೆಗಳಿಗೆ ಮತ್ತೆ ಇಂತಹ ಚಪ್ರಿಗಳಿಗೆ ಯಾರೂ ಕೂಡ ಬೆಲೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇವಳ ಹಲವಾರು ವಿಡಿಯೋಗಳು ಇನ್ನೇನು ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಹೋಗ್ತಾ ಇರುತ್ತೆ. ಆಗ ಇವಳಿಗೆ ಎಲ್ಲರೂ ಕೂಡ ತುಪುಕ್ ಅಂತ ಹೋಗಿಯೋದು ಗ್ಯಾರಂಟಿ ಇದೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.